ಜಿಲ್ಲಾ ಕುರುಬರ ಸಂಘದಲ್ಲಿ ಹಣದ ವಿಚಾರವಾಗಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪ ಮಾಡುವುದು ಸರಿಯಲ್ಲ. ಭ್ರಷ್ಟಾಚಾರ ನಡೆದಿದ್ದರೆ ಬನ್ನಿ ಲೆಕ್ಕ ಕೊಡುವೆ. ನಿಮ್ಮ ಪ್ರಚಾರಕ್ಕಾಗಿ ಸುಖಾಸುಮ್ಮನೆ ಸಂಘದ ಮೇಲೆ ಅಪಪ್ರಚಾರ ಸರಿಯಲ್ಲ ಎಂದು ಕೆಆರ್ ನಗರದ ಕನಕ ಗುರುಪೀಠದ ಶಿವಾನಂದಪುರಿ ಮಹಾಸ್ವಾಮೀಜಿ ಬೇಸರ ವ್ಯಕ್ತಪಡಿಸಿದರು. ಸೇವೆ ಮಾಡುವಾಗ ಅಡ್ಡಿ ಆತಂಕಗಳು ಇದ್ದೇ ಇರ್ತವೆ. ತಪ್ಪುಗಳು ನಾವು ಹೊಟ್ಟೆಗೆ ಹಾಕ್ಕೋಬೇಕಾಗುತ್ತೆ. ಆದರೆ ಅಂಥ ತಪ್ಪುಗಳು ಏನೂ ನಡೆದಿಲ್ಲ. ಜಿಲ್ಲಾದ್ಯಂತ ಅವರು ಅಧ್ಯಕ್ಷರಾಗಿ ಬೇಕಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲದೇ ಇರೋ ವಿಷಯ ಏನೂ ಅಲ್ಲ. ಸಮಾಜದಲ್ಲಿ ದಾನ ಧರ್ಮ ಮಾಡ್ತಕ್ಕಂಥವ್ರು ಭಾಳ ಕಮ್ಮಿ. ಕೊಟ್ಟವರು ಯಾರೂ ಮಾತಾಡ್ತಾ ಇಲ್ಲ, ಕೊಡದೇ ಇರೋರದೇ ಹಾವಳಿ ಜಾಸ್ತಿ ಆಗಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಅಣತಿ ಗ್ರಾಮದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಪಟೇಲ್ ಶಿವಪ್ಪ ಕಳೆದ 10 ವರ್ಷಗಳಿಂದ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಸಮುದಾಯದ ಕೆಲಸ ಮಾಡಿರುವ ಶಿವಪ್ಪ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದು ಸರಿಯಲ್ಲ. ಪಟೇಲ್ ಶಿವಪ್ಪ ನೇತೃತ್ವದಲ್ಲಿ ಜಿಲ್ಲೆಯಲ್ಲೇ ಬೇಕಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಸಂಘಕ್ಕೆ ಏನು ಕೊಡುಗೆ ಇಲ್ಲದವರದ್ದೇ ಹಾವಳಿ ಹೆಚ್ಚಾಗಿದೆ. ಅವರ ಶಕ್ತಿ ಮೀರಿ ಹೋರಾಟ ನಡೆಸುತ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಇಂಥ ವಿಷಯಗಳು ಎಲ್ಲ ಹೊರಗೆ ತಗೊಂಡು ಹೋಗಬಾರ್ದು ಅಂತ ನಾ ಹೇಳಿದಾಗಲೂ ಕೂಡ ಅದು ಮೀರಿ ನಡೀತಾ ಇದೆ ಅಂದರೆ ಅದಕ್ಕೆ ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ. ಯಾರು ಮಾಡ್ತಾರೋ ಅವರು ಮಾಡಿದ್ದಾರೆ. ಹೌದಾ? ಸುಮ್ಮನೆ ನಾಯಿ ಬಗಳುತ್ತಾ ಅಥವಾ ಏನಾದರೂ ಆಧಾರ ಇಟ್ಕೊಂಡು ಬಗಳುತ್ತಾ. ಕಳ್ಳ ಬಂದಿರಬೇಕು, ಸುಳ್ಳ ಬಂದಿರಬೇಕು, ಇಂಥದ್ದು ಬಂದರೆ ಪಕ್ಕ ನಾಯಿ ಬಗಳುತ್ತೆ. ಈ ಬೀದಿ ನಾಯಿ ಏನು ಮಾಡ್ತವೆ? ಇಲ್ಲಿ ಬಂದರೂ ಬಗಳ್ತವೆ, ಚೋಳು ಬಂದರೂ ಬಗಳ್ತವೆ, ಹಾವು ಬಗಳ್ತವೆ. ಅವ್ಕೆ ಏನು ಮಾಡೋಣ? ಆದಷ್ಟು ಬುದ್ಧಿವಾದ ಹೇಳ್ತೇವೆ. ಇಂಥದ್ದು ಹೊರಗೆ ತರ್ತಾರೆ. ದೇವ್ರು ನೋಡ್ತಾರೆ. ಲೆಕ್ಕನೂ ಇದೆ, ಆಡಿಟ್ ರಿಪೋರ್ಟ್ ಇದೆ. ಇಷ್ಟೆಲ್ಲ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವರು ಕೂಡ ತಿಳ್ಕೊಂಡು ಶಾಂತಿಯಾಗಿರ್ರಪ್ಪ, ಇನ್ನೂ ಭಾಳಷ್ಟು ಕೆಲಸ ಕಾರ್ಯಗಳು ಆಗಬೇಕು ಅನ್ನೋದನ್ನು ನನಗೆ ಅವ್ರಿಗೆ ಹೇಳಬೇಕಾದ ನನ್ನ ಮನಸ್ಸಿನ ನೋವಿನ ಮಾತೇನಪ್ಪ ಅಂದರೆ, ನಮ್ಮ ಕೆಲಸ ಕಾರ್ಯಗಳು ಮುಗಿಯೋವರೆಗೂ ಈ ರೀತಿ ಹೊರಗಡೆಗೆ ಕೆಟ್ಟ ಸುದ್ದಿಯನ್ನು ವಿನಾಕಾರಣ ಹರಡಬೇಡಿ. ಸತ್ಯವಾಗಿದ್ದರೆ ಏನಾದರೂ ಮಾಡ್ತಾರೆ. ಸುಳ್ಳು ಸುದ್ದಿಯನ್ನು ಹರಡಿ ಬೆಳೀತಾ ಇರತಕ್ಕಂಥ ಕಲ್ಪತರುವರ ತುದಿಯನ್ನು ಕತ್ತರಿಸಬೇಡಿ ಅನ್ನೋದನ್ನು ಮಾತ್ರ ಈ ವಿರೋಧ ಮಾಡೋರ ಮುಂದೆ ನಾನು ಕೇಳ್ಕೊಳ್ತೀನಿ. ನಾನು ಸ್ವಾಮಿ ಆದ್ರೂ ಕೇಳ್ಕೊಳ್ತೇನೆ. ಅಂತ ಸಾಕಷ್ಟು ತನ್ನ ಅವಧಿಯಲ್ಲಿ ಏನೇನು ಕೆಲಸಗಳು ಆಗಬೇಕು ಅನ್ನೋದನ್ನು ಪರಿಪೂರ್ಣವಾಗಿ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲಿನೂ ಮಾಡಿದರೆ ಸಾಕಷ್ಟು ಈ ಹಿಂದುಳಿದ ವರ್ಗಕ್ಕೆ ಅನುಕೂಲ ಆಗ್ತದೆ. ಆದರೆ ಯಾವ ಜಿಲ್ಲೆಯಲ್ಲೂ ಕೂಡ ಅಷ್ಟು ಪರಿಪೂರ್ಣವಾದ ಸೇವೆಯನ್ನು ಮಾಡಿಲ್ಲ. ಒಬ್ಬ ಸಾಮಾನ್ಯ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಇನ್ನು ಮಂತ್ರಿ ಆಗಿರೋರು ಮಾಡಿರ್ಬೋದು, ಮತ್ತು MLA ಆಗಿರೋರು ಮಾಡಿರ್ಬೋದು, ಸಾಕಷ್ಟು ಅಧಿಕಾರ ಇಟ್ಕೊಂಡು ಸೇವೆ ಮಾಡಿರ್ಬೋದು. ಒಬ್ಬ ಸಾಮಾನ್ಯ ಸದಸ್ಯನಾಗಿ ಮಾಡಿರ್ತಕ್ಕಂಥ ಸೇವೆಗೆ ನಾವು ಚಿರಋಣಿ ಅಂತಕ್ಕಂಥದ್ದಂತೂ ಸುಳ್ಳಲ್ಲ. ಇನ್ನು ಕೋಟ್ಯಾಂತರ ರೂಪಾಯಿ ಸೇವೆ ಆಗಬೇಕು, ಸಮಾಜಕ್ಕೆ ಸಲ್ಲಬೇಕು. ಅದರಿಂದ ದಯವಿಟ್ಟು ಎಲ್ಲರೂ ಸೇವೆ ಮಾಡೋಕ್ಕೆ ಬನ್ನಿ. ನನಗೆ ನಾನೇನು ಮಾಡಬೇಕು ಅಂತ ಬಂದು ಕೇಳ್ರಿ, ಮಾಡಿರಿ. ಆದರೆ ಮಾಡೋರ ಕಾಲ ಮಾತ್ರ ಎಳೆಯಕ್ಕೆ ಹೋಗ್ಬೇಡಿ. ಮೊದಲೇ ಹಿಂದುಳಿದ ಸಮಾಜ, ಅದರಿಂದ ಅದ್ರಾಗೂ ಹಿಂದುಳಿಯೋದು ಅಂದರೆ ಮತ್ತು ಎಲ್ಲಿ ಕುಂಠಿತ ಆಗಿದೆಯೋ, ಎಲ್ಲಿ ನಿಂತೆ ಹೋಗಿದೆಯೋ ಅಲ್ಲೇನು ಕೇಳ್ತಾ ಇಲ್ಲ. ಎಲ್ಲಿ ಬೆಳೀತಾ ಇದೆಯೋ, ಯಾವುದಕ್ಕೆ ನೀರು ಗೊಬ್ಬರ ಸೇರ್ತಾ ಇದೆಯೋ ಅಂತಹ ಮರಕ್ಕೆ ಇವರು ಕೊಡ್ಲಿ ಹಾಕಕ್ಕೆ ಹೋಗ್ತಾ ಇದ್ದಾರೆ. ಯಾವ ಮರ ಒಣಗಿ ಹೋಗ್ತಾ ಇದೆ, ಬಿದ್ದೆ ಹೋಗಿದೆ ಅನ್ನೋದ್ರ ಬಗ್ಗೆ ಏನೋ ತಲೆ ಕೆಡಿಸ್ತಾರೆ. ನಾನು ಹಿಂದೇನೂ ಹೇಳಿದ್ದೇನೆ, ನಿಮಗೂ ಸೇವೆ ಮಾಡೋಕ್ಕೆ ಅಧಿಕಾರ ಇದೆಯಪ್ಪ, ನೀವು ಸೇವೆ ಮಾಡಿ ತೋರಿಸಿ ಆಮೇಲೆ ಜಗಳ ಮಾಡೋಣ ಅಂತ ಹೇಳಿದ್ದೇನೆ. ಆದರೆ ಸೇವೆ ಅಂದರೆ ಇಡೀ ಕಾಸಿಂದು ಇಲ್ಲ. ಕೋಟ್ಯಾಂತರ ರೂಪಾಯಿ ಸೇವೆಯನ್ನು ಪಟೇಲ್ ಶಿವಪ್ಪನವರು ಮಾಡಿದ್ದಾರೆ. ನಮಗೆ ಸಂತೋಷ ಇದೆ.